ಚಿತ್ರದುರ್ಗ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಒಂದು ಜಿಲ್ಲಾ ಸತ್ರ ಆಸ್ಪತ್ರೆಯಲ್ಲಿ ಈಗ 4 ಮೃತದೇಹ ಇದೆ. ಈಗ ಸದ್ಯ ನಮ್ಮ ನವ್ಯ ಎಂಬ ಮಹಿಳೆಯ ಪೋಷಕರು ಇರುವಂತದ್ದು, ಅಂದ್ರೆ ಸಂಬಂಧಿಕರು ಕೂಡ ಇದ್ರೆ ಅವರು ಹೇಳೋಣ. ಸರಿ, ಈಗ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಒಳಗಡೆ ಇರೋದು? ಗೊತ್ತಾಯ್ತಾ ಇಲ್ಲ ಸರ್, ಗೊತ್ತಮಾಡಕ್ಕಾಯ್ತಾ ಇಲ್ಲ ಸರ್. ಕರ್ಕಳ ಇರೋದ್ರಿಂದ ಗೊತ್ತಮಾಡಕ್ಕಾಯ್ತಾ ಇಲ್ಲ. ಏನಾದ್ರೂ ಗುರ್ತು ಸಿಗುವಂತಹ ಸಿಗಕ್ಕಂತ ಏನಿಲ್ಲ, ಎಲ್ಲ ಮಿಲ್ಟ್ ಆಗೋಗಿದೆ. ಎಲ್ಲ ಫುಲ್ ಬಾಡಿನೇ ಫುಲ್ ಮಿಲ್ಟ್ ಆಗಿದೆ. ಏನು ಅಂತ ಗೊತ್ತಮಾಡಕ್ಕಾಗದು. ಅಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರು ಸರ್. ಅವರು ಕ್ರಿಸ್ಮಸ್ ರಜಾ ಇರೋದ್ರಿಂದ 3 ಡೇಸ್ ಭಾನುವಾರ ಗಂಟೆ ಟ್ರಿಪ್ ಹಾಕಿದ್ರು. ಮುರುಡೇಶ್ವರ, ಸಿಗಂದೂರು ಮತ್ತೆ ಗೋಕರ್ಣ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ರು ಸರ್. ಓಕೆ, ಯಾವತ್ತು ಹೊರಟಿದ್ರು? ಮತ್ತೆ ಯಾವನಾದ್ರು ಕಾಲ್ ಮಾಡಿದ್ರ ನಿಮ್ಗೆ ಈ ಹಿಂದೆ ರಾತ್ರಿ? ನಿನ್ನೆ ರಾತ್ರಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಬಸ್ ಹೊರಟಿದ್ವಿ ಕಣಮ್ಮ, ಬಸ್ ಊಟ ಆಯ್ತು ಹೊರಟಿದ್ವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಈ ಸಹ ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಆಯ್ತು ಸರ್. 28-29ಕ್ಕೆ ಮಂಗಳವಾರ ಬುಧವಾರ. ನನ್ನ ಹೆಸರು ಮಂಜಪ್ಪ ಅಂತ ಸರ್. ಎಸ್, ಇದು ಮಂಜಪ್ಪ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವರ ಶವ ಕೂಡ ಗುರ್ತು ಹಿಡಿಯದ ರೀತಿಯಲ್ಲಿ, ಅಂದ್ರೆ ಗುರ್ತು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಬಾಡಿ ಶವಗಳೇನಿದೆ, ಆ ಶವಗಳಲ್ಲಿ ತನ್ನ ಮಗಳು ಯಾರು, ತನ್ನ ಕುಟುಂಬಸ್ಥರು ಯಾರು ಅನ್ನುವಂತಹ ಗುರ್ತು ಸಿಗದ ರೀತಿಯಲ್ಲಿ ಆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಒಂದು ಜಿಲ್ಲಾ ಸತ್ರ ಆಸ್ಪತ್ರೆಯಲ್ಲಿ ಈಗ 4 ಮೃತದೇಹ ಇದೆ. ಈಗ ಸದ್ಯ ನಮ್ಮ ನವ್ಯ ಎಂಬ ಮಹಿಳೆಯ ಪೋಷಕರು ಇರುವಂತದ್ದು, ಅಂದ್ರೆ ಸಂಬಂಧಿಕರು ಕೂಡ ಇದ್ರೆ ಅವರು ಹೇಳೋಣ. ಸರಿ, ಈಗ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಒಳಗಡೆ ಇರೋದು? ಗೊತ್ತಾಯ್ತಾ ಇಲ್ಲ ಸರ್, ಗೊತ್ತಮಾಡಕ್ಕಾಯ್ತಾ ಇಲ್ಲ ಸರ್. ಕರ್ಕಳ ಇರೋದ್ರಿಂದ ಗೊತ್ತಮಾಡಕ್ಕಾಯ್ತಾ ಇಲ್ಲ. ಏನಾದ್ರೂ ಗುರ್ತು ಸಿಗುವಂತಹ ಸಿಗಕ್ಕಂತ ಏನಿಲ್ಲ, ಎಲ್ಲ ಮಿಲ್ಟ್ ಆಗೋಗಿದೆ. ಎಲ್ಲ ಫುಲ್ ಬಾಡಿನೇ ಫುಲ್ ಮಿಲ್ಟ್ ಆಗಿದೆ. ಏನು ಅಂತ ಗೊತ್ತಮಾಡಕ್ಕಾಗದು. ಅಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರು ಸರ್. ಅವರು ಕ್ರಿಸ್ಮಸ್ ರಜಾ ಇರೋದ್ರಿಂದ 3 ಡೇಸ್ ಭಾನುವಾರ ಗಂಟೆ ಟ್ರಿಪ್ ಹಾಕಿದ್ರು. ಮುರುಡೇಶ್ವರ, ಸಿಗಂದೂರು ಮತ್ತೆ ಗೋಕರ್ಣ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ರು ಸರ್. ಓಕೆ, ಯಾವತ್ತು ಹೊರಟಿದ್ರು? ಮತ್ತೆ ಯಾವನಾದ್ರು ಕಾಲ್ ಮಾಡಿದ್ರ ನಿಮ್ಗೆ ಈ ಹಿಂದೆ ರಾತ್ರಿ? ನಿನ್ನೆ ರಾತ್ರಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಬಸ್ ಹೊರಟಿದ್ವಿ ಕಣಮ್ಮ, ಬಸ್ ಊಟ ಆಯ್ತು ಹೊರಟಿದ್ವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಈ ಸಹ ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಆಯ್ತು ಸರ್. 28-29ಕ್ಕೆ ಮಂಗಳವಾರ ಬುಧವಾರ. ನನ್ನ ಹೆಸರು ಮಂಜಪ್ಪ ಅಂತ ಸರ್. ಎಸ್, ಇದು ಮಂಜಪ್ಪ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವರ ಶವ ಕೂಡ ಗುರ್ತು ಹಿಡಿಯದ ರೀತಿಯಲ್ಲಿ, ಅಂದ್ರೆ ಗುರ್ತು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಬಾಡಿ ಶವಗಳೇನಿದೆ, ಆ ಶವಗಳಲ್ಲಿ ತನ್ನ ಮಗಳು ಯಾರು, ತನ್ನ ಕುಟುಂಬಸ್ಥರು ಯಾರು ಅನ್ನುವಂತಹ ಗುರ್ತು ಸಿಗದ ರೀತಿಯಲ್ಲಿ ಆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಒಂದು ಜಿಲ್ಲಾ ಸತ್ರ ಆಸ್ಪತ್ರೆಯಲ್ಲಿ ಈಗ 4 ಮೃತದೇಹ ಇದೆ. ಈಗ ಸದ್ಯ ನಮ್ಮ ನವ್ಯ ಎಂಬ ಮಹಿಳೆಯ ಪೋಷಕರು ಇರುವಂತದ್ದು, ಅಂದ್ರೆ ಸಂಬಂಧಿಕರು ಕೂಡ ಇದ್ರೆ ಅವರು ಹೇಳೋಣ. ಸರಿ, ಈಗ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಒಳಗಡೆ ಇರೋದು? ಗೊತ್ತಾಯ್ತಾ ಇಲ್ಲ ಸರ್, ಗೊತ್ತಮಾಡಕ್ಕಾಯ್ತಾ ಇಲ್ಲ ಸರ್. ಕರ್ಕಳ ಇರೋದ್ರಿಂದ ಗೊತ್ತಮಾಡಕ್ಕಾಯ್ತಾ ಇಲ್ಲ. ಏನಾದ್ರೂ ಗುರ್ತು ಸಿಗುವಂತಹ ಸಿಗಕ್ಕಂತ ಏನಿಲ್ಲ, ಎಲ್ಲ ಮಿಲ್ಟ್ ಆಗೋಗಿದೆ. ಎಲ್ಲ ಫುಲ್ ಬಾಡಿನೇ ಫುಲ್ ಮಿಲ್ಟ್ ಆಗಿದೆ. ಏನು ಅಂತ ಗೊತ್ತಮಾಡಕ್ಕಾಗದು. ಅಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರು ಸರ್. ಅವರು ಕ್ರಿಸ್ಮಸ್ ರಜಾ ಇರೋದ್ರಿಂದ 3 ಡೇಸ್ ಭಾನುವಾರ ಗಂಟೆ ಟ್ರಿಪ್ ಹಾಕಿದ್ರು. ಮುರುಡೇಶ್ವರ, ಸಿಗಂದೂರು ಮತ್ತೆ ಗೋಕರ್ಣ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ರು ಸರ್. ಓಕೆ, ಯಾವತ್ತು ಹೊರಟಿದ್ರು? ಮತ್ತೆ ಯಾವನಾದ್ರು ಕಾಲ್ ಮಾಡಿದ್ರ ನಿಮ್ಗೆ ಈ ಹಿಂದೆ ರಾತ್ರಿ? ನಿನ್ನೆ ರಾತ್ರಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಬಸ್ ಹೊರಟಿದ್ವಿ ಕಣಮ್ಮ, ಬಸ್ ಊಟ ಆಯ್ತು ಹೊರಟಿದ್ವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಈ ಸಹ ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಆಯ್ತು ಸರ್. 28-29ಕ್ಕೆ ಮಂಗಳವಾರ ಬುಧವಾರ. ನನ್ನ ಹೆಸರು ಮಂಜಪ್ಪ ಅಂತ ಸರ್. ಎಸ್, ಇದು ಮಂಜಪ್ಪ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವರ ಶವ ಕೂಡ ಗುರ್ತು ಹಿಡಿಯದ ರೀತಿಯಲ್ಲಿ, ಅಂದ್ರೆ ಗುರ್ತು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಬಾಡಿ ಶವಗಳೇನಿದೆ, ಆ ಶವಗಳಲ್ಲಿ ತನ್ನ ಮಗಳು ಯಾರು, ತನ್ನ ಕುಟುಂಬಸ್ಥರು ಯಾರು ಅನ್ನುವಂತಹ ಗುರ್ತು ಸಿಗದ ರೀತಿಯಲ್ಲಿ ಆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.
ಚಿತ್ರದುರ್ಗ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಒಂದು ಜಿಲ್ಲಾ ಸತ್ರ ಆಸ್ಪತ್ರೆಯಲ್ಲಿ ಈಗ 4 ಮೃತದೇಹ ಇದೆ. ಈಗ ಸದ್ಯ ನಮ್ಮ ನವ್ಯ ಎಂಬ ಮಹಿಳೆಯ ಪೋಷಕರು ಇರುವಂತದ್ದು, ಅಂದ್ರೆ ಸಂಬಂಧಿಕರು ಕೂಡ ಇದ್ರೆ ಅವರು ಹೇಳೋಣ. ಸರಿ, ಈಗ ನಿಮ್ಗೇನಾದ್ರೂ ಗೊತ್ತಾಯ್ತಾ ಒಳಗಡೆ ಇರೋದು? ಗೊತ್ತಾಯ್ತಾ ಇಲ್ಲ ಸರ್, ಗೊತ್ತಮಾಡಕ್ಕಾಯ್ತಾ ಇಲ್ಲ ಸರ್. ಕರ್ಕಳ ಇರೋದ್ರಿಂದ ಗೊತ್ತಮಾಡಕ್ಕಾಯ್ತಾ ಇಲ್ಲ. ಏನಾದ್ರೂ ಗುರ್ತು ಸಿಗುವಂತಹ ಸಿಗಕ್ಕಂತ ಏನಿಲ್ಲ, ಎಲ್ಲ ಮಿಲ್ಟ್ ಆಗೋಗಿದೆ. ಎಲ್ಲ ಫುಲ್ ಬಾಡಿನ ಫುಲ್ ಮಿಲ್ಟ್ ಆಗಿದೆ. ಏನು ಅಂತ ಗೊತ್ತಮಾಡಕ್ಕಾಗದು. ಅಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರು ಸರ್. ಅವರು ಕ್ರಿಸ್ಮಸ್ ರಜಾ ಇರೋದ್ರಿಂದ 3 days ಭಾನುವಾರ ಗಂಟೆ ಟ್ರಿಪ್ ಹಾಕಿದ್ರು. ಮುರುಡೇಶ್ವರ, ಸಿಗಂದೂರು ಮತ್ತೆ ಗೋಕರ್ಣ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ರು ಸರ್. ಓಕೆ, ಯಾವತ್ತು ಹೊರಟಿದ್ದು ಮತ್ತೆ ಯಾವನಾದ್ರು ಕಾಲ್ ಮಾಡಿದ್ರ ನಿಮ್ಗೆ ಈ ಹಿಂದೆ ರಾತ್ರಿ? ನಿನ್ನೆ ರಾತ್ರಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಬಸ್ ಹೊರಟಿದ್ವಿ ಕಣಮ್ಮ, ಬಸ್ ಊಟ ಆಯ್ತು ಹೊರಟಿದ್ವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಈ ಸಲ ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಆಯ್ತು ಸರ್. 28-29ಕ್ಕೆ ಮಂಗಳವಾರ ಬುಧವಾರ. ನನ್ನ ಹೆಸರು ಮಂಜಪ್ಪ ಅಂತ ಸರ್. ಇದು ಮಂಜಪ್ಪ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವರ ಶವ ಕೂಡ ಗುರ್ತು ಹಿಡಿಯದ ರೀತಿಯಲ್ಲಿ, ಅಂದ್ರೆ ಗುರ್ತು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಬಾಡಿ ಶವಗಳೇನಿದೆ, ಆ ಶವಗಳಲ್ಲಿ ತನ್ನ ಮಗಳು ಯಾರು, ತನ್ನ ಕುಟುಂಬಸ್ಥರು ಯಾರು ಅನ್ನುವಂತಹ ಗುರ್ತು ಸಿಗದ ರೀತಿಯಲ್ಲಿ ಆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಒಂದು ಜಿಲ್ಲಾ ಸತ್ರ ಆಸ್ಪತ್ರೆಯಲ್ಲಿ ಈಗ 4 ಮೃತದೇಹ ಇದೆ. ಈಗ ಸದ್ಯ ನಮ್ಮ ನವ್ಯ ಎಂಬ ಮಹಿಳೆಯ ಪೋಷಕರು ಇರುವಂತದ್ದು, ಅಂದ್ರೆ ಸಂಬಂಧಿಕರು ಕೂಡ ಇದ್ರೆ ಅವರು ಹೇಳೋಣ. ಸರಿ, ಈಗ ನಿಮ್ಗೇನಾದ್ರೂ ಗೊತ್ತಾಯ್ತಾ ಒಳಗಡೆ ಇರೋದು? ಗೊತ್ತಾಯ್ತಾ ಇಲ್ಲ ಸರ್, ಗೊತ್ತಮಾಡಕ್ಕಾಯ್ತಾ ಇಲ್ಲ ಸರ್. ಕರ್ಕಳ ಇರೋದ್ರಿಂದ ಗೊತ್ತಮಾಡಕ್ಕಾಯ್ತಾ ಇಲ್ಲ. ಏನಾದ್ರೂ ಗುರ್ತು ಸಿಗುವಂತಹ ಸಿಗಕ್ಕಂತ ಏನಿಲ್ಲ, ಎಲ್ಲ ಮಿಲ್ಟ್ ಆಗೋಗಿದೆ. ಎಲ್ಲ ಫುಲ್ ಬಾಡಿನ ಫುಲ್ ಮಿಲ್ಟ್ ಆಗಿದೆ. ಏನು ಅಂತ ಗೊತ್ತಮಾಡಕ್ಕಾಗದು. ಅಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರು ಸರ್. ಅವರು ಕ್ರಿಸ್ಮಸ್ ರಜಾ ಇರೋದ್ರಿಂದ 3 days ಭಾನುವಾರ ಗಂಟೆ ಟ್ರಿಪ್ ಹಾಕಿದ್ರು. ಮುರುಡೇಶ್ವರ, ಸಿಗಂದೂರು ಮತ್ತೆ ಗೋಕರ್ಣ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ರು ಸರ್. ಓಕೆ, ಯಾವತ್ತು ಹೊರಟಿದ್ದು ಮತ್ತೆ ಯಾವನಾದ್ರು ಕಾಲ್ ಮಾಡಿದ್ರ ನಿಮ್ಗೆ ಈ ಹಿಂದೆ ರಾತ್ರಿ? ನಿನ್ನೆ ರಾತ್ರಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಬಸ್ ಹೊರಟಿದ್ವಿ ಕಣಮ್ಮ, ಬಸ್ ಊಟ ಆಯ್ತು ಹೊರಟಿದ್ವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಈ ಸಲ ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಆಯ್ತು ಸರ್. 28-29ಕ್ಕೆ ಮಂಗಳವಾರ ಬುಧವಾರ. ನನ್ನ ಹೆಸರು ಮಂಜಪ್ಪ ಅಂತ ಸರ್. ಇದು ಮಂಜಪ್ಪ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವರ ಶವ ಕೂಡ ಗುರ್ತು ಹಿಡಿಯದ ರೀತಿಯಲ್ಲಿ, ಅಂದ್ರೆ ಗುರ್ತು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಬಾಡಿ ಶವಗಳೇನಿದೆ, ಆ ಶವಗಳಲ್ಲಿ ತನ್ನ ಮಗಳು ಯಾರು, ತನ್ನ ಕುಟುಂಬಸ್ಥರು ಯಾರು ಅನ್ನುವಂತಹ ಗುರ್ತು ಸಿಗದ ರೀತಿಯಲ್ಲಿ ಆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಚಿತ್ರದುರ್ಗ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಒಂದು ಜಿಲ್ಲಾ ಸತ್ರ ಆಸ್ಪತ್ರೆಯಲ್ಲಿ ಈಗ 4 ಮೃತದೇಹ ಇದೆ. ಈಗ ಸದ್ಯ ನಮ್ಮ ನವ್ಯ ಎಂಬ ಮಹಿಳೆಯ ಪೋಷಕರು ಇರುವಂತದ್ದು, ಅಂದ್ರೆ ಸಂಬಂಧಿಕರು ಕೂಡ ಇದ್ರೆ ಅವರು ಹೇಳೋಣ. ಸರಿ, ಈಗ ನಿಮ್ಗೇನಾದ್ರೂ ಗೊತ್ತಾಯ್ತಾ ಒಳಗಡೆ ಇರೋದು? ಗೊತ್ತಾಯ್ತಾ ಇಲ್ಲ ಸರ್, ಗೊತ್ತಮಾಡಕ್ಕಾಯ್ತಾ ಇಲ್ಲ ಸರ್. ಕರ್ಕಳ ಇರೋದ್ರಿಂದ ಗೊತ್ತಮಾಡಕ್ಕಾಯ್ತಾ ಇಲ್ಲ. ಏನಾದ್ರೂ ಗುರ್ತು ಸಿಗುವಂತಹ ಸಿಗಕ್ಕಂತ ಏನಿಲ್ಲ, ಎಲ್ಲ ಮಿಲ್ಟ್ ಆಗೋಗಿದೆ. ಎಲ್ಲ ಫುಲ್ ಬಾಡಿನ ಫುಲ್ ಮಿಲ್ಟ್ ಆಗಿದೆ. ಏನು ಅಂತ ಗೊತ್ತಮಾಡಕ್ಕಾಗದು. ಅಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರು ಸರ್. ಅವರು ಕ್ರಿಸ್ಮಸ್ ರಜಾ ಇರೋದ್ರಿಂದ 3 days ಭಾನುವಾರ ಗಂಟೆ ಟ್ರಿಪ್ ಹಾಕಿದ್ರು. ಮುರುಡೇಶ್ವರ, ಸಿಗಂದೂರು ಮತ್ತೆ ಗೋಕರ್ಣ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ಬಸ್ ಬುಕ್ ಮಾಡ್ಕೊಂಡು ಹೊರಟಿದ್ರು ಸರ್. ಓಕೆ, ಯಾವತ್ತು ಹೊರಟಿದ್ದು ಮತ್ತೆ ಯಾವನಾದ್ರು ಕಾಲ್ ಮಾಡಿದ್ರ ನಿಮ್ಗೆ ಈ ಹಿಂದೆ ರಾತ್ರಿ? ನಿನ್ನೆ ರಾತ್ರಿ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಬಸ್ ಹೊರಟಿದ್ವಿ ಕಣಮ್ಮ, ಬಸ್ ಊಟ ಆಯ್ತು ಹೊರಟಿದ್ವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಈ ಸಲ ಮದುವೆ ಫಿಕ್ಸ್ ಆಗಿತ್ತು. ಏಪ್ರಿಲ್ 28ಕ್ಕೆ ಮದುವೆ ಆಯ್ತು ಸರ್. 28-29ಕ್ಕೆ ಮಂಗಳವಾರ ಬುಧವಾರ. ನನ್ನ ಹೆಸರು ಮಂಜಪ್ಪ ಅಂತ ಸರ್. ಇದು ಮಂಜಪ್ಪ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಅವರ ಶವ ಕೂಡ ಗುರ್ತು ಹಿಡಿಯದ ರೀತಿಯಲ್ಲಿ, ಅಂದ್ರೆ ಗುರ್ತು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಬಾಡಿ ಶವಗಳೇನಿದೆ, ಆ ಶವಗಳಲ್ಲಿ ತನ್ನ ಮಗಳು ಯಾರು, ತನ್ನ ಕುಟುಂಬಸ್ಥರು ಯಾರು ಅನ್ನುವಂತಹ ಗುರ್ತು ಸಿಗದ ರೀತಿಯಲ್ಲಿ ಆ ಮೆಲ್ಟ್ ಆಗಿದೆ ಅಂತ ಹೇಳಿ ಅವರೊಂದು ದುಃಖವನ್ನ ತೋಡ್ಕೊತಾ ಇರುವಂತದ್ದು. ಕ್ಯಾಮರಾಮನ್ ಕೃಷ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.